ರತ್ನ, ಶಾಂತಿ ಇಬ್ಬರೂ ಮಾತನಾಡುತ್ತಾ ಕುಳಿತಿರುವಾಗ ಧರಣಿ ಕಾಫಿ ನೀಡಿದ್ದಳು. ಮೂವರು ಮನೆಯಲ್ಲಿ ತಂದಿದ್ದ ಸಾಮಾನು ಡಬ್ಬಿಗಳಿಗೆ ತುಂಬುತ್ತಾ ಮಾತನಾಡುತ್ತಾ ಕುಳಿತಿರಲು ಅಲ್ಲಿಗೆ ತುಳಾಡುತ್ತಾ ಬಂದಿದ್ದ ಚಂದ್ರಪ್ಪ. ಶಿವು ಶಾಂತಿಗೆ ನೀಡಿದ್ದ ದುಡ್ಡು ಅವಳಿಂದ ಕಸಿದುಕೊಂಡು ಎಣ್ಣೆ ಅಂಗಡಿಗೆ ಹೋಗಿ ಕಂಠಪೂರ್ತಿ ಕುಡಿದು ಬಂದಿದ್ದನು. ಅವನು ಮನೆ ಬಾಗಿಲಿಗೆ ಬಂದಿದ್ದೇ ತಡ. ರತ್ನ ತನ್ನ ಮನೆ ಕಡೆ ನಡೆದಳು. ಧರಣಿ ಅಡುಗೆ ಮನೆ ಸೇರಿದ್ದಳು. ಧರಣಿ ಬಂದಿರುವುದನ್ನು ನೋಡಿ ಸಿಟ್ಟು ಏರಿತ್ತು ಚಂದ್ರನಿಗೆ. ಏಯ್, ಯಾವಳೆ ಅವಳು ಶಾಂತಿ? ನಾನು ನಿನಗೆ ಹೇಳಿದ್ದೆ ಅಲ್ವೇನೆ, ಈ ಅನಿಷ್ಟನ ಮನೆಗೆ ಕರೆಸ್ಬೇಡ ಅಂತ. ನನಗೆ ಕಣ್ಣಿಗೆ ಮಣ್ಣಿರ್ಚಿ ಅದ್ಯಾವಾಗ ಕರ್ಕೊಬಂದೆ? ಯಾರು ಅವನು ಭೋಜ ಕರ್ಕೊಬಂದ ಎಂದು ಕೂಗಾಡುತ್ತಿದ್ದರೆ ಧರಣಿ ಗೆ ಬುದ್ಧಿ ಬಂದಾಗಿನಿಂದ ಇದನ್ನೇ ನೋಡಿ ನೋಡಿ ಸೋತಿದ್ದಳು. ಕೋಣೆಯ ಗೋಡೆ ಹೊರಗಿ ತಲೆಯನ್ನು ಮಂಡಿ ಮೇಲಿರಿಸಿ ದೇಹವನ್ನೆಲ್ಲ ಒಂದೆಡೆಗೆ ಮಡಚಿಕೊಂಡು ಕುಳಿತಿದ್ದಳು. ಪಾಪದ ಹುಡುಗಿ. ಕುಡಿದವನು ಯಾಕೋ ಜಾಸ್ತಿ ಮಾತನಾಡುವನು ಎಂದು. ಅದು ಅವಳದು ಕಾಲೇಜ್ ಮುಗೀತಂತೆ, ಅದಕ್ಕೆ ಹಾಸ್ಟೆಲನ್ನು ಖಾಲಿ ಮಾಡ್ಕೊಂಡು ಬಂದವಳೆ ಎನ್ನುವಳ ಮಾತು ಕೇಳಿ ತೂಲಾಡುತ್ತಲೇ ಬಂದು ಜಗಲಿಯ ಮೇಲೆ ಕಷ್ಟಪಟ್ಟು ಕುಳಿತು, ಕಾಲೇಜ್ ಮುಗ್ದಿದ್ರೆ ಅಲ್ಲೇ ಆಳ್ಬಿದ್ದು ಹೋಗ್ಬೇಕಿತ್ತು, ಇಲ್ಲಿ ತನಕ ಯಾಕೆ ಬಂದವಳಂತೆ ಬಡ್ಡಿ ಎನ್ನುತ್ತಿದ್ದರೆ ಧರಣಿ ಊರಿಗೆ ಬಂದ ಖುಷಿಯೆಲ್ಲವೂ ಒಂದು ಕ್ಷಣದಲ್ಲಿಯೇ ಕಣ್ಣೀರಾಗಿ ಕೊಚ್ಚಿ ಹೋಗಿತ್ತು. ಮೊದಲೆಲ್ಲ ಅವರ ಅತ್ತೆ ಮಾವ ಅವರೂರಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಮೊದಲೆಲ್ಲ ಅವರತ್ತೆ ಮಾವ ಅವರ ಮನೆಗೆ ಕರೆದುಕೊಂಡು ಹೋಗುವಾಗ ಈ ಯಾವ ಚಿಂತೆಯೂ ಅವಳನ್ನು ಕಾಡುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಚಂದ್ರನಿಗೂ ಸ್ವಲ್ಪ ಬುದ್ಧಿ ಬರಲೆಂದು ಮೊದಲು ಇಲ್ಲಿಗೆ ಹೋಗುವಂತೆ ಹೇಳುತ್ತಿದ್ದರು. ಹಾಗಾಗಿ ಧರಣಿಗೆ ಈ ನೋವು ಇತ್ತೀಚೆಗೆ ಕಾಮನ್ ಆಗಿತ್ತು. ಚಂದ್ರನ ಕೂಗಾಟಕ್ಕೆ ಹೆದರಿದ ಶಾಂತಿ, ಅದು ನಾಡಿದ್ದು ಅಂಗಡಿ ಪಾಲಾಕ್ಷಣ್ಣಂದು ಮಗಳದು ಒಪ್ಪಂದ ಮಾತಂತೆ, ಅದನ್ನು ಮುಗಿಸ್ಕೊಂಡು ಬೆಟ್ಟಳ್ಳಿಗೆ ಹೋಗ್ತಾಳಂತೆ ಎಂದ ಶಾಂತಿಯ ಮಾತಿಗೆ, ಓ, ನಾಡಿದ ತನಕ ಇಲ್ಲೇ ಇರ್ತದಂತೋ ಈ ಶನಿ ಒಕ್ಕರ್ಸ್ಕೊಂಡಂಗೆ ಎನ್ನುತ್ತಾ ಕಾಲಿನ ಚಪ್ಪಲಿ ಬಿಚ್ಚು ನೆಲಕ್ಕೆ ಬೀಸಲು ಸ್ವಲ್ಪ ಎದುರಿದ್ದರು ಶಾಂತಿ. ಆದರೆ ಅವರಿಗೆ ಗೊತ್ತಿತ್ತು ಚಂದ್ರ ಧರಣಿಗೆ ಕೈ ಮಾಡುವುದಿಲ್ಲ ಎಂದು. ಮೊದಮೊದಲು ಕೈ ಎತ್ತಿ ತನ್ನ ಅಣ್ಣನಿಂದ ಏಟು ತಿಂದಿದ್ದ ಚಂದ್ರ, ಹಾಗಾಗಿ ಬರೀ ನಾಲಿಗೆ ಹರಿಬಿಡುತ್ತಿದ್ದಾನೆ ಎಂದು ಅವನ ಬಾಯಿ ಮುಚ್ಚಿಸಲು ಅವಳಿಗೆ ಈ ಬಾರಿ ದಾರಿಯೂ ಕಾಣಿಸಿತು. ಹ್ಞೂ, ನಾಳೆ ಸಂಜೆಗೆ ಅಣ್ಣ ಅತ್ತಿಗೆ ಬರ್ತಾರಂತೆ, ಅವರೊಟ್ಟಿಗೆ ಹೋಗ್ತಾಳೆ ಎಂದಾಗ ಯಾಕೋ ಕುಡಿದಿದ್ದ ನೆಶೆ ಇಳಿದಂತೆ ಆಗಿ ಸುಮ್ಮನೆ ತನ್ನ ಚಪ್ಪಲಿಯನ್ನು ದಿಂಬಾಗಿ ಮಾಡಿಕೊಂಡು ಮಲಗಿದರೆ, ಅಯ್ಯೋ, ನೋಡಿದರೆ ಎಷ್ಟು ದೊಡ್ಡ ಮನೆಯ ಸಂಬಂಧ ಅಂತ ಬಿಕಾರಿ ಮನೆಗೆ ಬಂದದೆ. ಆದರೆ ಈ ಮನ್ಸನ್ನ ನೋಡಿ ಎಲ್ಲಿ ಆ ಸಂಬಂಧ ಹಾಳಾಗ್ತದೋ ಅನ್ನೋ ಚಿಂತೆಯಾಗಿತ್ತು ಶಾಂತಿಗೆ. ಹಾಗೆ ಮನೆಯಿಂದ ಆಚೆ ಹೋಗಿದ್ದ ಭವಾನಿ ಸಂಜೆ ಹೊತ್ತು ಮುಳುಗಿದ ಮೇಲೆಯೂ ಬಂದಿರಲಿಲ್ಲ. ಅವಳು ಬಂದಾಗ ಎಲ್ಲಿಗೆ ಎಂದು ಕೇಳಿದರೆ ಏನೂ ಹೇಳಲಿಲ್ಲ. ತನ್ನಪ್ಪ ಕಳ್ಳು ತುಂಬ ಕುಡಿದು ಮಲಗಿರುವುದನ್ನು ನೋಡಿ ಸಿಟ್ಟು ಬಂದಿತ್ತು. ಲೋಕಲ್ ಬಡ್ಡಿ ಸಾರಾಯಿ ವಾಸನೆ ಅವಳಿಗೆ ಅಸಹ್ಯ ಎನಿಸಿತ್ತು. ನನ್ನ ಸ್ಟೇಟಸ್ಸಲ್ಲಿರುವಂಥ ಹುಡುಗಿ ಮುಂದೆ ಹೀರೋಯಿನ್ ಆಗೋ ಹುಡುಗಿ ಇರೋ ಜಾಗದಲ್ಲಿ ಈ ರೀತಿ ಕುಡುಕರು ಇರೋದಾ, ಛೀ ಎನ್ನುತ್ತಾ ಬಚ್ಚಲ ಮನೆಗೆ ಹೋಗಿ ಒಂದು ಬಕೆಟ್ ನೀರು ತಂದು ಚಂದ್ರನ ಮೇಲೆ ಜಾಡಿಸಿದ್ದಳು. ಮತ್ತಿನಲ್ಲಿ ಮಲಗಿದ್ದ ಚಂದ್ರನು ತನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡುತ್ತಿದ್ದಾರೆಂಬ ಭಾವನೆಯಲ್ಲಿ, ಯಾವನ್ಲ ಅವನು ಮಲಗಿರೋನ ಜೊತೆ ಹೊಡೆದಾಡಕ್ಕೆ ಬಂದಿರೋನು, ಎದ್ದಿದ್ದಾಗ ಬರಬೇಕು ಕಂದ್ಲಾ ಗಂಡ್ಸಾದವನು ಎಂದು ಬೈಯುತ್ತಾ ಇದ್ದರೆ ಪೂರ್ತಿ ನೀರಿನಲ್ಲಿ ತೊಯ್ದು ಹೋಗಿದ್ದ. ಎದುರಿಗಿದ್ದ ಭವಾನಿ ಕಂಡು, ಮಗಳು ಲಕ್ಷ್ಮೋ, ನೀನವ್ವ, ಯಾಕವ್ವ ಹಿಂಗೆ ನೀರು ಇದೆ? ತನ್ನ ಮುದ್ದಿನ ಅಪ್ಪನ ಕಡೆಯೂ ನೋಡದೆ ಬೇರೆಡೆಯೋ ನೋಡುತ್ತಾ, ನೀವೇನು ಮನೆಗೆ ಬಂದಿದ್ದೀರಿ ಅಂದ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಸಾರಾಯಿ ಅಂಗಡಿಲೇ ವಾಸ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀರಾ? ಕಂಠಪೂರ್ತಿ ಇಷ್ಟು ಕುಡಿದು ಬಂದು ಮನೆಗೆ ತನಕ ಬಂದು ಇಲ್ಲಿ ಇಷ್ಟು ವಾಂತಿ ಎಲ್ಲ ಮಾಡಿ ವಾಸನೆ ಬರ್ಸಿದ್ದೀರಲ್ಲ, ನಾನು ಈ ಮನೆಯಲ್ಲಿ ಇರೋ ತನಕ ಇವೆಲ್ಲ ಸ್ಮೆಲ್ ಮನೆಯ ಮೂಲೆಯಲ್ಲೂ ಬಂದರೂ ನಾನು ಸುಮ್ಮನಿರೋ ಹೆಣ್ಣಲ್ಲ ಎಂದು ಬಕೆಟ್ ಅವನ ಕೈಗೆ ನೀಡಿ ರೂಮ್ ಸೇರಿದ್ದಳು. ಮನೆಯಲ್ಲಿ ಇರುವುದು ಒಂದೇ ರೂಮ್, ಅಡುಗೆ ಮನೆ, ಒಂದು ಬಚ್ಚಲು ಮನೆ, ಮನೆಯಿಂದ ಆಚೆ ಒಂದು ಟಾಯ್ಲೆಟ್ ರೂಮ್. ತನ್ನ ರೂಮ್ನನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಭವಾನಿ. ಅವಳಿಲ್ಲದಿದ್ದಾಗಲೂ ಅವಳ ರೂಮ್ಗೆ ಯಾರೂ ಹೋಗುವಂತಿರಲಿಲ್ಲ. ಅವಳ ರೂಮ್ನಲ್ಲಿ ಯಾವುದೇ ಸ್ಮೆಲ್ ಬಂದರೆ ಅವಳು ಸಹಿಸುತ್ತಿರಲಿಲ್ಲ. ಧರಣಿ ಬಂದು ಇರುತ್ತಿರುವುದು 3-4 ದಿನ ತನ್ನ ಅಮ್ಮನ ಜೊತೆ. ಅಡುಗೆ ಮನೆಯಲ್ಲಿ ಮನಗುತ್ತಿದ್ದರೆ ಅಜಾರದಲ್ಲಿ ಮಂಚದ ಮೇಲೆ ಮನಗುತ್ತಿದ್ದ ಚಂದ್ರ. ತನ್ನ ತಂಗಿ ಬಂದಿದ್ದಾಳೆಂಬ ಯಾವ ಖುಷಿಯೂ ಭವಾನಿಗೆ ಇರಲಿಲ್ಲ. ಅವಳೊಂದು ಸ್ವಾರ್ಥದ ಮೂಟೆಯಷ್ಟೇ. ಬೆಳಿಗ್ಗೆ ಹೊತ್ತು ಮೂಡುವುದಕ್ಕೂ ಮುಂಚೆ ಎದ್ದಿದ್ದ ಧರಣಿ ಅಂಗಳಕ್ಕೆ ನೀರಾಕಿ ರಂಗೋಲಿ ಬಿಡಿಸಿ ದಿನನಿತ್ಯದ ಯೋಗಾಭ್ಯಾಸ ಮುಗಿಸಿ ಶಾಂತಿ ಎಲ್ಲರಿಗೂ ಉಪ್ಪಿಟ್ಟು ಮಾಡಿ ನಾಳೆ ನಿಶ್ಚಿತಾರ್ಥಕ್ಕೆ ಮನೆಯನ್ನು ತಯಾರು ಮಾಡುತ್ತಿದ್ದರೆ ಅವಳ ಅಣ್ಣ ಅತ್ತಿಗೆ ಬಂದಿದ್ದರು. ಎಲ್ಲರೂ ಸೇರಿ ಮನೆಯ ಕೆಲಸದಲ್ಲಿ ತೊಡಗಿದ್ದರು. ಭವಾನಿ ಮಾತ್ರ ತನ್ನ ಮೊಬೈಲ್ನಲ್ಲಿ ಬ್ಯುಸಿ ಇದ್ದಳು. ಶಾಂತಿ, ರತ್ನ ಮತ್ತು ಶಾಂತಿಯ ಅತ್ತಿಗೆ ಮೂವರು ಸೇರಿ ಒಬ್ಬಟ್ಟು ಮಾಡಿದ್ದರು. ಮಧ್ಯಾಹ್ನ ಬೇಯಿಸಲು ಕುಳಿತಿದ್ದವರು ಆ ಕೆಲಸ ರಾತ್ರಿ ತನಕ ಹಿಡಿದಿತ್ತು. ಧರಣಿ ಅವರ ಊಟೋಪಚಾರ ನೋಡಿಕೊಳ್ಳುತ್ತಿದ್ದರು. ಚಂದ್ರಪ್ಪ ಮಾತ್ರ ತನ್ನ ಭಾವನನ್ನು ನೋಡಿ ಮುದುರಿಕೊಂಡಿದ್ದನು. ಶಾಂತಿ ರಾತ್ರಿ ಊರಲ್ಲಿನ ಜನಕ್ಕೆಲ್ಲ ನಾಳೆ ಮಗಳ ನಿಶ್ಚಿತಾರ್ಥಕ್ಕೆ ಬರಲು ಹೇಳಿ ಬಂದಿದ್ದರು. ಉಳಿದಿದ್ದ ಅಡಿಗೆ ಕೆಲಸವನ್ನು ಶಾಂತಿಯ ಅತ್ತಿಗೆ ಸುಗುಣ ಮತ್ತು ರತ್ನ ಇಬ್ಬರೂ ಮಾಡಿದ್ದರು. ರತ್ನ ಮನೆಯವರು ಇಲ್ಲೇ ಊಟ ಮಾಡಿ ಹೋಗಿದ್ದರು. ಸುಗುಣಳಿಗೆ ಮಕ್ಕಳಿರಲಿಲ್ಲ. ಆದರೆ ಧರಣಿ ಆ ನೋವನ್ನು ಮರೆಮಾಡಿದ್ದಳು.
ಸುಗುಣ ಹೇಳಿದಂತೆ ಕೆಲಸ ಮಾಡುವುದು, ಅವರಿಗೆ ಏನು ಬೇಕು ಬೇಡ ನೋಡಿಕೊಳ್ಳುವುದು ಧರಣಿಗೆ ನೀಡಿದ ಕೆಲಸವಾಗಿತ್ತು. ನಿಶ್ಚಿತಾರ್ಥದ ದಿನವೂ ಬಂದಿತ್ತು. ಶಾಂತಿ, ಸುಗುಣ, ರತ್ನ ಮೂವರು ಅಡುಗೆ ಕೆಲಸ ನೋಡಿಕೊಳ್ಳುತ್ತಿದ್ದರೆ ಅವರು ಅಲ್ಲಿ ಬ್ಯುಸಿ ಇದ್ದರೆ ಶಾಂತಿ ಅಣ್ಣ ಅವರಿಗೆ ಬೇಕಿದ್ದ ವಸ್ತುಗಳನ್ನು ಹೊಂದಿಸುವಲ್ಲಿ ತೊಡಗಿದ್ದರು. ಚಂದ್ರ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲವೆಂದಂತೆ ಮುಂದೆ ಮನೆ ಜಗಲಿ ಮೇಲೆ ಬೀಗರು ನೀಡಿದ್ದ ರೇಷ್ಮೆ ಬಟ್ಟೆ ಉಟ್ಟು ಜಗಲಿ ಮೇಲೆ ಕುಳಿತಿದ್ದ. ಭವಾನಿ ಮಾತ್ರ ಯಾಕಾದರೂ ಈ ಶಿವನ್ನ ಪ್ರೀತಿ ಮಾಡಿದ್ನು. ದಡ್ಡಿ ಇನ್ನೊಂದು ವರ್ಷ ವೆಯ್ಟ್ ಮಾಡಿದಿದ್ರೆ ಏನಾಗಿತ್ತು ನನಗೆ ಎಂದು ಯೋಚಿಸುತ್ತಾ ಮತ್ತೆ ಆದರೂ ಅವನನ್ನು ಪ್ರೀತಿಸಿಲ್ಲ ಅಂದಿದ್ರೆ ನಾನು ಬೆಂಗಳೂರಿಗೆ ಹೋಗೋಕ್ಕಾದರೂ ಆಗ್ತಿತ್ತಾ ಎಂದು ಯೋಚಿಸುತ್ತಾ ಇವಾಗ ಹೇಗಾದರೂ ಸರಿ, ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇವತ್ತೊಂದು ದಿನ ರೆಡಿಯಾಗಿ ನಿಂತು ಬಿಡ್ತೀನಿ. ನಾಳೆ ಬೆಂಗಳೂರಿಗೆ ತಲುಪಿ ಈ ಫೋನಲ್ಲಿ ನನ್ನ ಜೀವನದಲ್ಲಿ ಇವರನ್ನೆಲ್ಲ ಬ್ಲಾಕ್ ಮಾಡಿಬಿಡ್ತೀನಿ ಎಂದುಕೊಂಡು ಒಂದು ಬಣ ಮೇಕಪ್ ಮಾಡಿ ರೆಡಿಯಾಗಿದ್ದಳು ಧರಣಿ. ಅಂಗಳಕ್ಕೆ ಚಂದದ ರಂಗೋಲಿ ಬಿಡಿಸಿ ರಂಗೋಲಿಗೆ ಹೊಂದುವ ಬಣ್ಣ ತುಂಬಿ ತುಳಸಿ ಗಿಡದ ಸುತ್ತ ರಂಗೋಲಿಯಿಂದ ಸಿಂಗರಿಸಿ ತಾನು ರೆಡಿಯಾಗಿ ಹೊರಡಲು ಅವಳ ಮಾವ ಪ್ರಸನ್ನ, ಮಗಳೇ ಎಲ್ಲಿಗೊಂಟಿಯವ್ವ ಎಂದಿದ್ದರು. ತನ್ನ ಅಪ್ಪ ಮೊನ್ನೆ ಮಾಡಿದ್ದಾರಾದಂತ ಹೇಳಲು ಅಂಜಿದ ಧರಣಿ, ಅದೂ ಮಾವ, ನಾನು ಫ್ರೆಂಡ್ ಶಾಂಭವಿ ಅಕ್ಕೊಂದು ನಿಶ್ಚಿತಾರ್ಥ ಅದ್ಕೆ ಎಂದು ಮಾತು ನಿಲ್ಲಿಸಲು ನಗುತ್ತಾ, ಅಲ್ಲ ಕಣ್ಕೂಸೆ, ನಿನ್ನಕ್ಕಂದುವೆ ನಿಶ್ಚಿತಾರ್ಥವೇ ಅಲ್ವೇ, ಅಂಥದ್ರಾಗಿ ಇದು ಬಿಟ್ಟು ಎಲ್ಲಿಗೊಂಟಿಯವ್ವ ಎಂದಿದ್ದ ಮಾವನಿಗೆ ಕಣ್ಣನ್ನು ಕಣ್ಣಿಟ್ಟು ನೋಡಲು ಕಷ್ಟವಾಗಿ, ಅದು ಶಾಂಭು ನಾನು ಹೋಗಿಲ್ಲ ಅಂದರೆ ಇನ್ಯಾವತ್ತೂ ಮಾತಾಡಲ್ಲ ಅಂದಿದ್ದಾಳೆ ಮಾವ. ಇವಾಗ ನಾನು ನಿಶ್ಚಿತಾರ್ಥಕ್ಕೆ ಹೋದರೆ ಆ ಕಡೆಯಿಂದ ಅವಳು ನನ್ನ ಕೂಡಿ ಬರ್ತಾಳಂತ ನನ್ನ ಮನೆಗೆ ಎಂದು ಬಾಯಿಗೆ ಏನು ಬಂತೋ ಅದನ್ನು ಹೇಳಿ ಅವರ ಪರ್ಮಿಷನ್ ಪಡೆದು ಹೊರಡಲು, ತಡಿ ಮಗ ನಾನೇ ಬಿಟ್ಟು ಬರ್ತೀನಿ ಎನ್ನಲು ಅವರನ್ನು ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದ ಅವರಪ್ಪನ ನೋಟದಲ್ಲಿ ಅಣಕಿಸುವ ಭಾವವಿತ್ತು. ಇಲ್ಲ ಮಾವ, ನಾನು ಬಸ್ನಾಗೆ ಹೋಯ್ತೀನಿ ಎಂದ ಧರಣಿ ನೋಡಿ, ಅಯ್ಯೋ ನನ್ನ ಕೂಸೆ, ನಿನ್ನ ನಾನಿದ್ದಂಗೆ ಬಸ್ಸಲ್ಲಿ ಕಳ್ಸನ್ನ ಅಂಗಡಿಗೆ ಬಿಡ್ತೀನಿ ಎಂದಿದ್ದ ಪ್ರಸನ್ನನ್ನ ನೋಡಿ, ಹಂಗಾರೆ ಬೇಡ ಮಾವ, ನೀವು ಗಾಡಿ ಕೀ ಕೊಡಿ, ನಾನು ಅಪಾರ ದಿನಾನೇ ಆಗದೆ ರಾಣಿ ಓಡಿಸಿ ನಾನು ಅದರಲ್ಲೇ ಹೋಗ್ತೀನಿ ಎಂದಿದ್ದಳು ಧರಣಿ. ಬೀಗರು ಬರುವ ಹೊತ್ತಾಯಿತೆಂದು ಅರ್ಥ ಮಾಡಿಕೊಂಡು ನಗುತ್ತಲೇ, ಓಯ್ ಸುಗುಣ, ನೋಡಿಲಿ ಮಗಿಗೆ ಏನೋ ಗಾಡಿ ಕೀ ಬೇಕಂತೆ ಎಂದೊಡನೆ ಸುಗುಣ ಸೆರಗಿಗೆ ಕೈ ಒರೆಸುತ್ತಾ ಗಡಿಬಿಡಿಯಲ್ಲೇ ಕೀ ನೀಡಿ, ಜೋಪಾನ ಮಗ, ಬೇಗ ಬಂದ್ಬಿಡು, ನಾವು ಸಂಜೆ ಎಲ್ಲರೂ ಹೋಗುವ ಊರಿಗೆ ಎನ್ನಲು ಸರಿ ಎಂದು ತಲೆಯಾಡಿಸಿ ತನ್ನ ಮಾವನ ಬೈಕ್ ಏರಿ ಸ್ಟಾರ್ಟ್ ಮಾಡಲು ಚಂದ್ರ ದಂಗಾಗಿದ್ದ. ಈ ಪುಟ್ಟ ಹುಡುಗಿ ಪಲ್ಸರ್ ಗಾಡಿನ ಅಲ್ಲಾಡ್ಸೋಕ್ಕೂ ಆದತ್ತಾ ಅಂತ ಚಂದ್ರ ಊಹೆ ಮಾಡುವಷ್ಟರಲ್ಲೇ ಮನೆ ಮುಂದಿದ್ದ ಪಲ್ಸರ್ ಗಾಡಿ ದೂರ ಸಾಗಿತ್ತು. ನೋಡಿ ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದ. ಸಿಂಪಲ್ ಚೂಡಿದಾರ ಹಾಕಿದ್ದ ಧರಣಿ ಅದರ ದುಪ್ಪಟ್ಟವನ್ನು ಸೊಂಟಕ್ಕೆ ಸುತ್ತು ಕಟ್ಟಿ ಆಲದಳ್ಳಿಯ ಪುಟ್ಟ ಬೀದಿಯಲ್ಲಿ ಹೋಗುತ್ತಿದ್ದರೆ, ಅಯ್ಯೋ ಇದೇನಾ ಈ ಚಂದ್ರನ್ ಕಿರಿಮಗ, ನೋಡಕ್ ಏಟು ಚಂದಾಗದೋ, ಆಟೆ ಧೈರ್ಯ ನೋಡು, ಏಟು ಸಣ್ಣ ವಯಸ್ಸಿನಾಗೆ ಇಟ್ಟು ದೊಡ್ಡ ಗಾಡಿಯ ಎಷ್ಟು ಧೈರ್ಯವಾಗಿ ಓಡಿಸ್ತದೆ, ನೋಡಿದಾಗೆ ದಿಗಿಲಾಯ್ತದೆ ಎನ್ನುತ್ತಿದ್ದರು ನೋಡಿದವರು. ಕಣ್ಣೂರಿಂದ ಹೊರಟು ಒಂದೆರಡು ನಿಮಿಷದಲ್ಲಿ ಶಾಂಭವಿಯ ಮನೆ ತಲುಪಿದ್ದಳು ಧರಣಿ. ಮನೆಯಲ್ಲಿ ಧರಣಿ ನೋಡಿ ರೇಖಾ, ಶಾಂಭವಿ, ಪಾಲಾಕ್ಷ ಎಲ್ಲ ಖುಷಿಪಟ್ಟಿದ್ದರು. ಸಹನಾ ನಿಶ್ಚಿತಾರ್ಥ ಮುಗಿಯುವ ತನಕ ತಾನೇ ಮನೆ ಮಗಳಂತೆ ಓಡಾಡಿದ್ದಳು ಧರಣಿ. ಆದರೆ ತನ್ನ ಮನೆಯೆಲ್ಲ ತನಗೆ ಈ ಮಗಳ ಸ್ಥಾನ ಇರಲಿಲ್ಲ. ಆ ಚಿಂತೆ ಅವಳಿಗೆ ಎಂದೂ ಕಾಡಿರಲಿಲ್ಲ. ಅವಳ ಅಪ್ಪ ಬೈದಾಗಷ್ಟೇ ಸ್ವಲ್ಪ ನೋವಾಗುತ್ತಿತ್ತು. ಆದರೆ ಅವಳಿಗೆ ತುಂಬ ಖುಷಿ ವಿಚಾರ ಏನೆಂದರೆ, ಎಲ್ಲರಿಗೂ ಒಬ್ಬರು ಅಪ್ಪ ಅಮ್ಮ ಇದ್ದರೆ ನನಗೆ ಮಾತ್ರ ಇಬ್ಬರು ಎಂಬ ಹೆಚ್ಚು ಖುಷಿ ವಿಚಾರವಾಗಿ ಅವಳು ಅನುಭವಿಸುತ್ತಿದ್ದಳು ಧರಣಿ. ಈ ಕಡೆ ಜವರೇಗೌಡರ ಮನೆಯಲ್ಲೂ ತಮ್ಮ ಮನೆಯ ಕಿರಿಮಗನ ನಿಶ್ಚಿತಾರ್ಥಕ್ಕೆ ರೆಡಿಯಾಗುತ್ತಿದ್ದರು. ಬೆಳಿಗ್ಗೆ ಹಾಸಿಗೆ ಮೇಲಿಂದ ಕಣ್ಣು ಬಿಟ್ಟಾಗಿನಿಂದಲೇ ಮೇಕಪ್ ಆಗಿ ರೆಡಿಯಾಗುತ್ತಿದ್ದರೆ ಸ್ಪಂದನ, ಅವಳ ಅಪ್ಪ ಬೋರೇಗೌಡ, ಅಮ್ಮ ಜಾನಕಿ ಮತ್ತು ತಂಗಿ ನಿವೇದಿತಾ ಕೂಡ ಬಂದಿದ್ದರು. ಅವಳ ಗಂಡ ಸತೀಶ ವೈಟ್ ಆ್ಯಂಡ್ ವೈಟ್ ಪ್ಯಾಂಟ್ ಅಂಡ್ ಶರ್ಟ್ ಧರಿಸಿ ಪಕ್ಕ ರಾಜಕಾರಣಿಯಂತೆ ರೆಡಿಯಾಗಿದ್ದರೆ, ಜವರೇಗೌಡರು ರೇಷ್ಮೆ ಪಂಚೆ, ಶಲ್ಯ ಮತ್ತು ರೇಷ್ಮೆ ಅಂಗಿ ತೊಟ್ಟು ರೆಡಿಯಾಗಿದ್ದರು. ಪಾರ್ವತಮ್ಮ ಹಸಿರು ಬಣ್ಣದ ಸೀರೆ ಉಟ್ಟು ಮೈ ತುಂಬ ಒಡವೆಯ ತೊಟ್ಟು ರೆಡಿಯಾಗಿದ್ದರೆ, ಪುಟ್ಟಮ್ಮ ಕೂಡ ಇಂದು ತನ್ನ ಗದ್ದೆ ತೋಟವನ್ನೆಲ್ಲ ಮರೆತು ಒಂದು ಕೋಸು ಚಂದದ ಕಾಟನ್ ಸೀರೆ ಉಟ್ಟು ಕೊರಳಿನ ತುಂಬಿರುವ ಕಾಸಿನ ಸರ ಹಾಕಿದ್ದರೆ, ನಾಗ ಬಿಳಿ ಅಂಗಿ ಕರಿ ಪ್ಯಾಂಟ್ ಹಾಕಿ ಕೊರಳಿಗೆ ಒಂದು ಸರ, ಕೈಗೊಂದು ಬ್ರಾಸ್ಲೆಟ್, ಎರಡು ಕೈಗಳಿಗೂ ಒಂದೊಂದು ಉಂಗುರ ಹಾಕಿದ್ದ. ಇನ್ನು ಶಿವನು ಸೂಟ್ ಬೂಟ್ ಹಾಕಿ ರೆಡಿಯಾಗಿದ್ದನು. ಮನೆ ಮಂದಿಯೆಲ್ಲ ಮನೆಯ 2 ಕಾರ್ನಲ್ಲಿ ಹೊರಟರು. ಜಮೀನುದಾರರು ಹೇಳಿದರೆ ಊರೇ ಬರುತ್ತಿತ್ತು. ಹಾಗಾಗಿ ಬೀಗರ ಮನೆ ಸ್ಥಿತಿಗತಿ ಗೊತ್ತಿದ್ದ ಜವರೇಗೌಡರು ಯಾರಿಗೂ ಹೇಳಿರಲಿಲ್ಲ. ಕೇವಲ ಕುಟುಂಬಸ್ಥರಷ್ಟೇ ಈ ಕಾರ್ಯಕ್ಕೆ ಹೊರಟಿದ್ದರು. ಬೀಗರ ಮನೆಯವರೆಲ್ಲ ಕಾರುಗಳಲ್ಲಿ ಬಂದು ಕಾರ್ ಮನೆ ಮುಂದೆ ನಿಂತೊಡನೆಯೇ ಅಲ್ಲಿಗೆ ಪ್ರಸನ್ನ ಮತ್ತು ಸುಗುಣ ಬಂದು ಎಲ್ಲರನ್ನೂ ಸ್ವಾಗತಿಸಿದ್ದರು. ಪ್ರಸನ್ನ ಮತ್ತು ಜವರೇಗೌಡರು ಮೊದಲಿನಿಂದಲೂ ಆಪ್ತ ಸ್ನೇಹಿತರಾಗಿದ್ದರು. ಮದುಮಗನನ್ನು ಆರತಿ ಬೆಳಗ್ಗೆ ಕರೆದುಕೊಂಡರು ಸುಧಾ ಮತ್ತು ರತ್ನ. ಎಲ್ಲರೂ ಮನೆಯ ಮುಂದೆ ಹಾಕಿರುವ ಪೆಂಡಾಲ್ ಚೇರ್ ಮೇಲೆ ಕುಳಿತರೆ, ಅಲ್ಲೇ ಸ್ಟೇಜ್ ಮೇಲೆ ರೆಡಿಯಾಗಿದ್ದ 2 ಚೇಳುಗಳನ್ನು ನೋಡಿ ಅಲ್ಲಿಗೆ ಹೋಗಿದ್ದ ಶಿವು.
ಭವಾನಿ ಶಿವು ಮನೆಯವರು ನೀಡಿದ್ದ ಬಟ್ಟೆ ಒಡವೆ ಧರಿಸಿ ಬಂದು ನಿಂತರೆ ಮೊದಲೇ ಅಪ್ಸರೆಯಂತಿದ್ದ ಭವಾನಿ ಈ ದುಬಾರಿ ಒಡವೆ ಮತ್ತು ಸೀರೆಯನ್ನು ಉಟ್ಟು ಬಂದಾಗಂತೂ ಆಕಾಶದಿಂದ ಇಳಿದು ಬಂದವಳಂತೆಯೇ ಕಾಣಿಸುತ್ತಿದ್ದಳು. ಎಲ್ಲರ ಕಾಲಿಗೂ ಎರಗಿ ನಮಸ್ಕರಿಸಲು ಅವಳ ನಡುನೋವು ಬಂತಂತೆ ಎಂದಂತೆ ಶಿವುವನ್ನು ಕಡೆ ನೋಡಿದ್ದಳು. ಶಿವು ಕೂಡ ಅವಳ ಹಿಂದೆ ಹಿಂದೆ ಎಲ್ಲರಿಗೂ ನಮಸ್ಕರಿಸಿದ್ದ. ಇಬ್ಬರು ತಮ್ಮ ನಿಶ್ಚಿತಾರ್ಥದ ಶಾಸ್ತ್ರಗಳನ್ನು ಒಟ್ಟಾಗಿ ಮುಗಿಸಿದ್ದರು. ಒಬ್ಬರಿಗೊಬ್ಬರು ಉಂಗುರ ಬದಲಿಸಿಕೊಂಡಿದ್ದರು. ಶಿವು ಒಮ್ಮೆ ಸುತ್ತ ಕಣ್ಣಾಡಿಸಿದ. ಆ ಅಡ್ಮಳೆಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಎಂದುಕೊಂಡವನು ಭವಾನಿಗುವಿಗೆ ಪಿಸುಗುಟ್ಟಿದ್ದ. ನಿನ್ನ ತಂಗಿಯಲ್ಲಿ ಕಾಣಿಸ್ತಿಲ್ಲ ಎನ್ನಲು ಗೊತ್ತಿಲ್ಲ ಎಂದು ಉತ್ತರ ನೀಡಿದ್ದಳು ಭವಾನಿ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.